ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮಳೆಯ ಅಬ್ಬರಕ್ಕೆ ಕೇರಳದಲ್ಲಿ ಹಡಗು ಮುಳುಗಿ ಹೋಗ್ಬಿಟ್ಟಿದೆ. ಕೇರಳ ಕರಾವಳಿಯಲ್ಲಿ ಲೈಬೀರಿಯಾ ಹಡಗು ಮುಳುಗಡೆ ಆಗಿರೋದು. ಮುಳುಗಡೆಯಾಗಿದ್ದಂಥ ಎಲ್ಲ 24 ಸಿಬ್ಬಂದಿಯ ರಕ್ಷಣೆ ಆಗಿದೆ. ಭಾರತೀಯ ಕರಾವಳಿ ಪಡೆಯಿಂದ 21 ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಕೇರಳ ಕರಾವಳಿ ಭಾಗದಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಸಮುದ್ರ, ನದಿ, ತೊರೆಗಳೆಲ್ಲ ತುಂಬ ಹರಿತಾ ಇದ್ದಾವೆ. ಭಾರತೀಯ ಕರಾವಳಿ ಪಡೆಯಿಂದ 21 ಜನರ ರಕ್ಷಣೆ ಆಗಿದೆ. ಅಂದರೆ ಹಡಗು ಮುಳುಗಡೆ ಆಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಹಡಗಲ್ಲಿದ್ದಂಥವ್ರನ್ನ ರಕ್ಷಣೆ ಮಾಡಿದ್ದಾರೆ. 21 ಸಿಬ್ಬಂದಿಯ ರಕ್ಷಣೆ ಆಗಿರೋದು. ಉಳಿದ 3 INS ಸುಜಾತ ರಕ್ಷಣೆ ಮಾಡಿರೋದು. ಇನ್ನು ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದ್ದಂಥ ಹಡಗು ಇದು ಮುಳುಗಡೆ ಆಗ್ಬಿಟ್ಟಿದೆ. ಆ ಫೋಟೋಸ್ ಹಾಗೂ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳನ್ನು ನೀವು ಗಮನಿಸಬಹುದು. ಯಾವುದೇ ತೈಲ, ರಾಸಾಯನಿಕ ಸೋರಿಕೆ ಆಗಿಲ್ಲ. 148 ಕಂಟೈನರ್ಗಳನ್ನ ಹೊತ್ತೊಯ್ತಾ ಇದ್ದಂಥ ಹಡಗಿದಾಗಿತ್ತು. ಈ ಹಡಗೆ ಮುಳುಗಡೆ ಆಗಿಬಿಟ್ಟಿತ್ತು. ಈ ಸಂದರ್ಭದಲ್ಲಿ ಆ ಹಡಗಲ್ಲಿದ್ದಂಥವ್ರೆಲ್ಲರನ್ನೂ ರಕ್ಷಣೆ ಮಾಡಲಾಗಿದೆ. ಜೊತೆಗೆ ಆ ಹಡಗಿನಲ್ಲಿದ್ದಂಥ ಟ್ಯಾಂಕರ್, ತೈಲ ಹೊತ್ತಂಥ ಟ್ಯಾಂಕರ್ ಇದಾಗಿತ್ತಲ್ವಾ, 148 ಕಂಟೈನರ್ಗಳಿದ್ವು. ಅದರಿಂದ ಯಾವುದೇ ತೈಲ ಸೋರಿಕೆ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ತೈಲ ಸೋರಿಕೆ ಆಯಿತು ಅಂದರೆ ಮತ್ತಷ್ಟು ಅವಘಡಗಳಾಗ್ತಾ ಇತ್ತು, ಜಲಚರಗಳಿಗೆ ತೊಂದರೆ ಆಗ್ತಾ ಇತ್ತು, ಅಥವಾ ಅಲ್ಲಿ ತೈಲ ಸೋರಿಕೆ ಆಗಿ ಅಥವಾ ಸ್ಫೋಟ ಆಗುವಂಥ ಸಾಧ್ಯತೆಯೂ ಕೂಡ ಇತ್ತು. ಬಟ್ ಅದೆಲ್ಲದು ತಪ್ಪಿದೆ. 21 ಸಿಬ್ಬಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಒಟ್ಟು ರಾಸಾಯನಿಕ ಹಾಗೂ ತೈಲಗಳನ್ನು ಹೊತ್ತಂಥ 148 ಕಂಟೈನರ್ಗಳನ್ನು ಹೊತ್ಕೊಂಡು ಈ ಹಡಗು ಹೋಗ್ತಾ ಇತ್ತು. ಬಟ್ ಭಾರಿ ರಭಸವಾಗಿ ಮಳೆ ಬರ್ತಾ ಇದೆ. ಆ ಮಳೆಯಿಂದಾಗಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಹಾಗೆ ಅಲ್ಲಿನ ಅಲೆಗಳ ರಭಸವೂ ಕೂಡ ಹೆಚ್ಚಾಗ್ತಾ ಇದೆ. ಬಂದು ಬಡಿತವೆ ಅಲೆಗಳು. ಆ ಅಲೆಗಳು ಹೊಡೆತ ತಡ್ಕೊಳ್ಳೋದಕ್ಕಾಗದೆ ಹಡಗು ಮುಳುಗೋಗ್ಬಿಟ್ಟಿದೆ.